ಶುರು ಮಾಡ್ರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೇಳಿಯಪ್ಪ ಯಾರ ದಯವಿಟ್ಟು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಹೃದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಅಮೇಹ ಜಿಹ್ವಾಗ್ರಸುರಂಗನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च तां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोत्थान् पञ्चाशद्वर्षपूजकान् यप्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमिन्यायसुधारतान् पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम्. श्रीगुरुभ्यो नमः हरिः ओम्. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ನಿನ್ನೆ ತಿಳಿದಂತೆ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದಂತಹ ಒಂದು ಶ್ಲೋಕವನ್ನ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ್ದು, ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದು ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದಂತಹ ಶ್ಲೋಕ ಇದು. ಹೀಗಾಗಿ ಏನು ವೇದವ್ಯಾಸ ದೇವರು ಈಶಂ ಒಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ಎಂಬುವಲ್ಲಿ ನಾರಾಯಣಂ ಸುರಗುರಂ ಆ ಮಂಗಳಾಚರಣೆ ಶ್ಲೋಕದಲ್ಲಿ ಈಶಂ ಅಂತ ಶಬ್ದವನ್ನ ಪ್ರಯೋಗ ಮಾಡಿದ್ದು. ಈಶಂ ಎಂಬುದಕ್ಕೆ ಒಡೆಯ, ಸರ್ವೋತ್ತಮ ಅಂತ ಅರ್ಥ. ಆ ವಿಷಯದೊಳಗೆ ಮಹಾಭಾರತವೇ ಇದಕ್ಕೆ ಪ್ರಮಾಣವಾಗ್ತದೆ. ಇದೇ ಒಂದು ನಿರ್ಣಾಯಕವಾದದ್ದು. ಮಹಾಭಾರತದ ಶ್ಲೋಕದಿಂದಲೇನೆ ಆ ವಿಷಯವನ್ನ ಶ್ರೀಮದಾಚಾರ್ಯ ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಿ ಆದ ಮೇಲೆ ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ.
ಅನೇನ ಹರೇಃ ಭಾರತ ಪ್ರತಿಪಾದ್ಯತ್ವಂ ಸ್ಫುಟಂ ಸಿದ್ಧಂ ಇತ್ಯಾಹ. ಈ ರೀತಿಯಾಗಿ ಈ ಹಿಂದೆ 3 ಶ್ಲೋಕಗಳನ್ನು ಹೇಳಿದ್ದಾರೋ. ನಮೋ ಭಗವತೆ ತಸ್ಮೈ ಆ ಶ್ಲೋಕ, ವಾಸುದೇವಸ್ತು ಭಗವಾನ್, ನಾಸ್ತಿ ನಾರಾಯಣ ಸಮಂ. ಹೀಗೆ ಈ ಶ್ಲೋಕಗಳಿಂದ ಏನು ಸಿದ್ಧವಾಗ್ತದೆ ಅಂದ್ರೆ ಭಗವಂತನೇ, ಸರ್ವೋತ್ತಮನಾದಂತಹ ಭಗವಂತ ಈ ಮಹಾಭಾರತ ಗ್ರಂಥದಿಂದ ಮುಖ್ಯ ಪ್ರತಿಪಾದ್ಯ ಅಂತ ಸ್ಪಷ್ಟವಾಗ್ತದೆ ಇದರಿಂದ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಿಂದೆ ಹೇಳಿದಂತಹ ಶ್ಲೋಕಗಳಿಂದ, ಉದಾಹರಿಸಿದಂತಹ ಶ್ಲೋಕಗಳಿಂದ ಭಗವಂತ ಈ ಮಹಾಭಾರತದಿಂದ ಪ್ರತಿಪಾದ್ಯ, ಮುಖ್ಯ ಪ್ರತಿಪಾದ್ಯ ಅಂತ ತಿಳಿತದೆ, ಸ್ಪಷ್ಟವಾಗಿ ತಿಳಿತದೆ ಅಂತ ಈ ವಿಷಯವನ್ನ 68ನೆಯ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. 68ನೆಯ ಶ್ಲೋಕ. ಆದ್ಯಂತಯೋರಿತ್ಯವದತ್ಸ ಯಸ್ಮಾತ್ ಆದ್ಯಂತಯೋರಿತ್ಯವದತ್ಸ ಯಸ್ಮಾತ್ ವ್ಯಾಸಾತ್ಮಕೋ ವಿಷ್ಣುರುದಾರ ಶಕ್ತಿಃ ವ್ಯಾಸಾತ್ಮಕೋ ವಿಷ್ಣುರುದಾರ ಶಕ್ತಿಃ ತಸ್ಮಾತ್ ಸಮಸ್ತಾ ಹರಿಸದ್ಗುಣಾನಾಂ ತಸ್ಮಾತ್ ಸಮಸ್ತಾ ಹರಿಸದ್ಗುಣಾನಾಂ ನಿರ್ಣೀಯತೆ ಭಾರತಗ ಕಥೈಷಾ. ನಿರ್ಣೀತಯೇ ಭಾರತಗ ಕಥೈಷಾ. ನಿಮ್ಮ ನಿರ್ಣೀತಯೇ ಅಂತಿದೆಯಾ? ಇದ್ರಲ್ಲಿ ನಿರ್ಣೀತಯೇ ಅಂತ ಇದೆ ಆಚಾರ್ಯ. ಹ, ನಿರ್ಣೀಯತೆನಾ ನಿಮ್ಮ ನಿರ್ಣೀತಯೇ? ನಿರ್ಣೀಯತೆ ಅಂತ ಪ್ರಧಾನ ಪಾಠ ಇದ್ದದ್ದು. ಹಾ ಕೆಲವು ಪುಸ್ತಕಗಳಲ್ಲಿ ನಿರ್ಣೀತಯೇ ಅಂತೂ ಇದೆ ಅಂತ ಟಿಪ್ಪಣಿಕಾರನ ತಿಳಿಸ್ತಾರೆ. ಪ್ರಧಾನವಾಗಿ ಇದ್ದದ್ದು ಇದೆ, ನಿರ್ಣೀಯತೆ. ನಿರ್ಣೀಯತೆ ಅಂತ. ನಿರ್ಣೀಯತೆ ಬಹಳ ಕಡೆ ಇದ್ದದ್ದು. ಹಾ ನಿರ್ಣೀಯತೆ ಭಾರತಗ ಕಥೈಷಾ. ನಿರ್ಣೀಯತೆ ಭಾರತಗ ಕಥೈಷಾ. ಎಲ್ಲ ಕಡೆ ತಪ್ಪಂತಲ್ಲ. ಆಚಾರ್ಯ ನಿರ್ಣೀತಯೇ ಹೇಳಿದ್ರು ತಪ್ಪಿಲ್ಲ ಅಲ್ಲ ಹ್ಮ್. ಆಚಾರ್ಯ? ಎರಡು ತಪ್ಪಿಲ್ಲ, ಅರ್ಥ ಬೇರೆ ಮಾಡ್ಕೋಬೇಕಾಗ್ತದೆ ಅಷ್ಟೇ. ನಿರ್ಣೀಯತೆ ಅಂತ ಅರ್ಥ ಆಗಿಬಿಡ್ತದೆ. ಹಾ. ನಿರ್ಣೀತಯೇ ಅಂತ ಇಟ್ಕೊಂಡ್ರೆ ಮತ್ತೊಂದು ಪದವನ್ನು ಸೇರಿಸ್ಕೊಂಡು ಅರ್ಥ ಮಾಡ್ಕೋಬೇಕಾಗ್ತದೆ. ಟಿಪ್ಪಣಿಕಾರರನ್ನು ತಿಳಿಸಿಕೊಡ್ತಾರೆ. ನಿರ್ಣೀಯತೆ ಇದು ಸೀದಾ ಸೀದಾ ಒಂದೇ ಮಾತು, ನೇರವಾಗಿ ಅರ್ಥ ಬಂದ್ಬಿಡ್ತದೆ ನಿರ್ಣೀಯತೆ ಎಂಬುದಕ್ಕೆ. ಸರಿ, ಹಾಗೆ ಮಾಡ್ಕೊಂತೀವಿ. ನಿರ್ಣೀಯತೆ ಅಂತ ಇಟ್ಕೊಳ್ಳೋಣ. ಹಾ, ನಿರ್ಣೀಯತೆ ಭಾರತಗ ಕಥೈಷಾ. ಆದ್ಯಂತಯೋರಿತ್ಯವದತ್ಸ ಯಸ್ಮಾತ್ ವ್ಯಾಸಾತ್ಮಕೋ ವಿಷ್ಣುರುದಾರ ಶಕ್ತಿಃ ತಸ್ಮಾತ್ ಸಮಸ್ತಾ ಹರಿಸದ್ಗುಣಾನಾಂ ನಿರ್ಣೀಯತೆ ಭಾರತಗ ಕಥೈಷಾ ಎಂಬುದಾಗಿ 68ನೆಯ ಶ್ಲೋಕ. ಪದವಿಭಾಗ. ಆದ್ಯಂತಯೋಃ ಇತಿ ಅವದತ್ ಸಹ ಯಸ್ಮಾತ್ ವ್ಯಾಸಾತ್ಮಕಃ ವಿಷ್ಣುಃ ಉದಾರಶಕ್ತಿಃ ತಸ್ಮಾತ್ ಸಮಸ್ತ ಹರಿಸದ್ಗುಣಾನಾಂ ನಿರ್ಣೀಯತೆ ಭಾರತಗ ತಥಾ ಏಷ ಎಂಬುದಾಗಿ ಪದವಿಭಾಗ. ಈ ಶ್ಲೋಕಕ್ಕೆ ಟಿಪ್ಪಣಿಯನ್ನ ಬರೆಯುವಂತ ಟಿಪ್ಪಣಿಕಾರರು ಕೂಡ ಮೊದಲಿಗೆ ಅರ್ಥವನ್ನ ಬರೆಯುವಾಗ ನಿರ್ಣೀಯತೆ ಅಂತ ಅದಕ್ಕೆ ಅರ್ಥವನ್ನು ವ್ಯಾಖ್ಯಾನ ಮಾಡಿದ್ದು, ಮತ್ತು ಪಾಠಾಂತರ ಅಂತ ನಿರ್ಣೀತಯೇ ಅಂತ ಇಟ್ಕೊಂಡು ಅರ್ಥವನ್ನು ಮಾಡಿದ್ದಾರೆ. ಹಾಗಾಗಿ ವ್ಯಾಖ್ಯಾನಕಾರರು ಮೊದಲಿಗೆ ಇಟ್ಕೊಂಡದ್ದು ನಿರ್ಣೀಯತೆ ಅಂತ ಇಟ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಮೊದಲಿಗೆ ಅದನ್ನೇ ಪ್ರಿಂಟ್ ಮಾಡಿದ್ದು. ನೋಡಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ. ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ, ಆದ್ಯಂತಯೋರಿತ್ಯವದತ್ಸ ಯಸ್ಮಾತ್ ವ್ಯಾಸಾತ್ಮಕೋ ವಿಷ್ಣುರುದಾರ ಶಕ್ತಿ. ಆದ್ಯಂತಯೋಹೋ ಎಂಬುದಕ್ಕೆ ಆದೌ ಅಂತೇಚ ಅಂತ ಅರ್ಥ. ಆದ್ಯಂತಯೋಹೋ ದ್ವಿವಚನ ಇದು. ಅದನ್ನ ಬಿಡಿಸ್ಕೊಂಡ್ರೆ ಅಂದ್ರೆ ಪ್ರತ್ಯೇಕವಾಗಿ ಅರ್ಥ ಮಾಡಿಕೊಂಡ್ರೆ ಆದೌ ಅಂತೆ ಅಂತ ಅರ್ಥ ಆಗ್ತದೆ. ಸಮಾಸವಾದಾಗ ಆದೌ ಆದ್ಯಂತಯೋಹೋ ಅಂತ ಆಗ್ತದೆ. ಹೀಗಾಗಿ ಆದಿಯಲ್ಲಿ ಮತ್ತು ಅಂತದಲ್ಲಿ ಅಂತ ಅರ್ಥ. ಆದ್ಯಂತಯೋಹೋ ಎಂಬುದಕ್ಕೆ ಆದಿಯಲ್ಲಿ ಅಂತದಲ್ಲಿ. ಏನ್ ಆದಿಯಲ್ಲಿ ಅಂತದಲ್ಲಿ ಅಂದ್ರೆ ಮಹಾಭಾರತದ ಪ್ರಾರಂಭದಲ್ಲಿ ಮೊದಲಿಗೆ, ಅಂತದಲ್ಲಿ ಅಂದ್ರೆ ಕೊನೆಗೆ.
ಮೊದಲಿಗೂ ಕೊನೆಗೂ ಎರಡೂ ಕಡೆಗೂ ಕೂಡ ಈ ಶ್ಲೋಕ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾಸ್ತಿ ನಾರಾಯಣ ಸಮಂ ಅಂತೇನು 67ನೇ ಶ್ಲೋಕ ಹಿಂದಿನ ಶ್ಲೋಕ ಇದೆಯೋ ಈ ಶ್ಲೋಕ ಮಹಾಭಾರತದ ಶ್ಲೋಕ. ಈ ಮಹಾಭಾರತದ ಶ್ಲೋಕ ಇದು ಆದಿಯಲ್ಲಿ ಪ್ರಾರಂಭದಲ್ಲಿಯೂ ಇದು ವೇದವ್ಯಾಸ ದೇವರು ಇದನ್ನ ಹೇಳಿದ್ದಾರೆ. ಕೊನೆಯ ಭಾಗದಲ್ಲಿಯೂ ಕೂಡ ಈ ಶ್ಲೋಕವನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಗೊತ್ತಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ಯಂತಯೋಹೋ ನೋಡಿ, ಉದಾರ ಶಕ್ತಿ ಸಹ ವ್ಯಾಸಾತ್ಮಕ. ಉದಾರ ಶಕ್ತಿ, ಪೂರ್ಣವಾದಂತಹ ಭಾರೀ ಶಕ್ತಿ ಇರುವಂತಹ ಆ ವ್ಯಾಸಾತ್ಮಕ ವಿಷ್ಣು, ವ್ಯಾಸರೂಪಿಯಾದಂತಹ ಆ ಭಗವಂತ ಏನು ಮಾಡಿದ್ದಾರೆ ಅಂದ್ರೆ ಆದ್ಯಂತಯೋಹೋ ಅವದತ್. ಸಹ ಆ ಭಗವಂತ ಆದ್ಯಂತಯೋಹೋ ಅವದತ್, ಆದಿಯಲ್ಲಿ ಅಂತದಲ್ಲಿ ಇದನ್ನ ಈ ಶ್ಲೋಕವನ್ನ ತಿಳಿಸಿಕೊಟ್ಟಿದ್ದಾರೆ. ಇಮಂ ಶ್ಲೋಕಂ ಅವದತ್, ಇಮಂ ಶ್ಲೋಕಂ ಅವದತ್ ಅಂತ ಅದನ್ನ ಇಟ್ಕೊಳ್ಬೇಕು. ಇದರಲ್ಲಿ ಆದ್ಯಂತಯೋರಿತ್ಯವದತ್ ಸ ಯಸ್ಮಾತ್ ವ್ಯಾಸಾತ್ಮಕೋ ವಿಷ್ಣು ಹೃದಾರ ಶಕ್ತಿ ಅಂತ ಇದೆ. ಇಮಂ ಶ್ಲೋಕಂ ಅಂತ ಇಲ್ಲ, ಬರೀ ಅವದತ್, ಆದ್ಯಂತಯೋಹೋ ಇತಿ ಅವದತ್ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಶ್ಲೋಕ ಹೇಳಿದ್ದಾರೆ ಶ್ರೀಮದಾಚಾರ್ಯರು. ಹೇಳಿ ಈಗ ಆದ್ಯಂತಯೋರಿತ್ಯವದತ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಶ್ಲೋಕವನ್ನ ಅಂತೆ ಅರ್ಥ. ಅದಕ್ಕೆ ಟಿಪ್ಪಣಿಕಾರರನ್ನ ಬರೆದುಕೊಡ್ತಾರೆ, ತಿಳಿಸ್ತಾರೆ. ಇಮಂ ಶ್ಲೋಕಂ ಅವದತ್ ಅಂತ ಅರ್ಥ ಅದಕ್ಕೆ. ಯಾವ ಕಾರಣಕ್ಕಾಗಿ ಉದಾರ ಶಕ್ತಿ, ಪರಿಪೂರ್ಣವಾದಂತಹ ಶಕ್ತಿ ಇರುವಂತಹ ವ್ಯಾಸಾತ್ಮಕ ವಿಷ್ಣು, ವೇದವ್ಯಾಸ ರೂಪಿಯಾದಂತಹ ಸಹ ವಿಷ್ಣು ಆ ಭಗವಂತ ಆದ್ಯಂತಯೋಹೋ ಇಮಂ ಶ್ಲೋಕಂ ಅವದತ್, ಆದಿ ಮಹಾಭಾರತದ ಆದಿಯಲ್ಲಿ ಅಂತದಲ್ಲಿ, ಆರಂಭದಲ್ಲಿ ಕೊನೆಯಲ್ಲಿ ಈ ಶ್ಲೋಕವನ್ನ ಹೇಳಿದ್ದಾರೋ ವೇದವ್ಯಾಸ ದೇವರು. ತಸ್ಮಾತ್, ಆ ಕಾರಣದಿಂದಾಗಿ, ಅಂದ್ರೆ ಆದಿಯಲ್ಲಿಯೂ ಹೇಳಿದ್ದಾರೆ, ಅಂತದಲ್ಲಿ 2 ಬಾರಿ ಹೇಳಿದ್ದಾರೆ. ಅಂದ್ರೆ ಹಿಂಗ್ ಹೇಳಿದ್ದಾರೆ ಅಂದ ಮೇಲೆ ಆ ಕಾರಣಕ್ಕಾಗಿ ಇದರಿಂದ ನಮಗೇನ್ ತಿಳಿತದೆ ಅಂತಂದ್ರೆ ಸಮಸ್ತ ಭಾರತಗ ಕಥಾ, ಸಮಸ್ತ ಭಾರತಗ ಕಥಾ ಅಂದ್ರೆ ಇಡೀ ಭಾರತದ ಮಹಾಭಾರತದ ಈ ಕಥೆ ಏನಿದೆಯೋ ಏಷಾ ಕಥಾ ಇದೇನ್ ಮಾಡ್ಲಿಕ್ಕೆ ಹೊರಟಿದೆ ಹಾಗಾದ್ರೆ ಅಂದ್ರೆ ಹರಿಸದ್ಗುಣಾನಾಂ ನಿರ್ಣೀಯತೆ. ಹರಿಸದ್ಗುಣಾನಾಂ, ಇಡೀ ಮಹಾಭಾರತ ಈ ಕಥೆ ಭಗವಂತನ ಸದ್ಗುಣಗಳನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದೆ. ಬರೀತಾರೆ ನೋಡಿ, ಹರಿಸದ್ಗುಣಾನಾಂ ಪ್ರತಿಪಾದಿಕಾ ಇತಿ ನಿರ್ಣೀಯತೆ. ಹಿಂಗ ಶ್ರೀ ವೇದವ್ಯಾಸ ದೇವರು ಮಹಾಭಾರತದ ಗ್ರಂಥದಲ್ಲಿ ಆದಿಯಲ್ಲಿಯೂ ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಅಂತ ಶ್ಲೋಕವನ್ನು ಹೇಳಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಅಂತದಲ್ಲಿಯೂ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಉಲ್ಲೇಖ ಮಾಡೋದರಿಂದ, ತಸ್ಮಾತ್ ಅಂದ್ರೆ ಹೀಗೆ ಉಲ್ಲೇಖ ಮಾಡೋದರಿಂದ ಏನ್ ಗೊತ್ತಾಗ್ತದೆ ಅಂದ್ರೆ ಸಂಪೂರ್ಣವಾದಂತಹ ಮಹಾಭಾರತದ ಕಥೆ, ಸಮಸ್ತ ಭಾರತದ ಏಷಾ ಕಥಾ, ಸಮಸ್ತವಾದಂತಹ ಈ ಭಾರತದ ಕಥೆ ಏನ್ ಮಾಡ್ತಾ ಇದೆ ಅಂದ್ರೆ ಹರಿಸದ್ಗುಣಾನಾಂ ಪ್ರತಿಪಾದಿಕಾ, ಭಗವಂತನ ಸದ್ಗುಣಗಳ ಪ್ರತಿಪಾದಕವಾಗಿದೆ ಈ ಗ್ರಂಥ ಅಂತ ನಿರ್ಣೀಯತೆ, ನಿರ್ಣಯ ಕ್ರಿಯತೆ ವ್ಯಾಸೇನ ಇತಿ ಶೇಷಃ. ವೇದವ್ಯಾಸ ದೇವರಿಂದ ಹೀಗೆ 2 ಕಡೆಗೆ ಈ ಶ್ಲೋಕ ಉಲ್ಲೇಖ ಮಾಡೋದರಿಂದ ಇಡೀ ಸಮಸ್ತವಾದಂತಹ ಮಹಾಭಾರತ ಕಥೆ ಇದು ಭಗವಂತನ ಸದ್ಗುಣಗಳನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದೆ ಅಂತ ನಿರ್ಣಯ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಹೀಗೆ ಉಲ್ಲೇಖ ಮಾಡೋದರಿಂದ, 2 ಕಡೆಗೆ ಈ ಶ್ಲೋಕವನ್ನು ಉಲ್ಲೇಖ ಮಾಡೋದರಿಂದ ಸಂಪೂರ್ಣವಾದಂತಹ ಮಹಾಭಾರತದ ಕಥೆ ಭಗವಂತನ ಗುಣಗಳನ್ನ ಹೇಳಲಿಕ್ಕೆ ಹೊರಟಿದೆ, ಭಗವಂತನ ಗುಣಗಳನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟದ್ದು ಅಂತ ನಿರ್ಣಯವನ್ನ ಮಾಡುವುದಕ್ಕಾಗಿ ಈ ರೀತಿಯಾಗಿ ವೇದವ್ಯಾಸ ದೇವರು ಆದಿಯಲ್ಲಿ ಅಂತದಲ್ಲಿ ಈ ಶ್ಲೋಕವನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಂಡಿರುತ್ತಿದ್ದಾರೆ. ಆದ್ಯಂತಯೋರಿತ್ಯವದತ್ಸ ಯಸ್ಮಾತ್ ವ್ಯಾಸಾತ್ಮಕೋ ವಿಷ್ಣು ಹೃದಾರ ಶಕ್ತಿ ತಸ್ಮಾತ್ ಸಮಸ್ತ ಹರಿಸದ್ಗುಣಾನಾಂ ನಿರ್ಣೀಯತೆ ಭಾರತದ ಕಥೇಶ. ಗುಣಪರಿಪೂರ್ಣನಾದಂತಹ ಆ ಭಗವಂತನನ್ನೇ ಇಲ್ಲಿ ಮಹಾಭಾರತದಲ್ಲಿ ಪ್ರತಿಪಾದನೆ ಮಾಡುತ್ತಾ ಇದ್ದದ್ದು ಇಡೀ ಮಹಾಭಾರತ ಗ್ರಂಥ. ಎಲ್ಲ ಶಾಸ್ತ್ರಗಳು ಕೂಡ ಇಲ್ಲಿ ಮುಖ್ಯವಾಗಿ ಮಹಾಭಾರತ ಗ್ರಂಥವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಂದ ಮೇಲೆ
ಭಗವಂತನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟದ್ದು ಇಡೀ ಗ್ರಂಥ. ಹಾಗಾದರೆ ವೇದವ್ಯಾಸ ದೇವರು ಮಂಗಳಾಚರಣೆಯಲ್ಲಿ ಈಶಂ ಅಂತ ಏನ್ ಹೇಳಿದ್ದಾರೋ, ಸರ್ವೋತ್ತಮ ಭಗವಂತ ಒಡೆಯ, ಎಲ್ಲರಿಗೂ ಒಡೆಯ ಅಂತ ಏನ್ ಹೇಳಿದ್ದಾರೋ, ಅದೇ ಅರ್ಥವನ್ನೇ ಇಡೀ ಮಹಾಭಾರತ ಗ್ರಂಥ ಇದು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟದ್ದು. ಇದೇ ಮುಖ್ಯವಾದಂತಹ ವಿಷಯ. ಇದಕ್ಕೆ ನಿರ್ಣಾಯಕ. ಏನ್ ನಿರ್ಣಾಯಕ ಅಂದ್ರೆ ಆದಿಯಲ್ಲಿ ಅಂತದಲ್ಲಿ ಈ ಶ್ಲೋಕವನ್ನೇ ಪಠನ ಮಾಡಿದ್ದೇ ನಿರ್ಣಾಯಕ ಅಂತ ಶ್ರೀಮದಾಚಾರ್ಯರದನ್ನ ತಿಳಿಸಿಕೊಡ್ತಾರೆ. ನೋಡಿ, ಇದು ನಿರ್ಣೀಯತೆ ಎಂಬುದಕ್ಕೆ ಪಾಠವನ್ನು ಇಟ್ಕೊಂಡಾಗ ಅರ್ಥ ಮಾಡಿದ್ದು. ನಿರ್ಣೀಯತೆ ಎಂಬುದಕ್ಕೆ ಅರ್ಥ ನಿರ್ಣಯ ಕ್ರಿಯತೆ ಅಂತ ಅರ್ಥ. ನಿರ್ಣಯವನ್ನ ಮಾಡಲ್ಪಡ್ತಾ ಇದೆ ವೇದವ್ಯಾಸ ದೇವರಿಂದ, ನಿರ್ಣಯವನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನಿರ್ಣಯ ಕ್ರಿಯತೆ. ಕ್ವಚಿತ್ತು ನಿರ್ಣೀತಯೇ ಇತಿ ಪಾಠ ಅಂತ ಟಿಪ್ಪಣಿಕಾರ ಬರೀತಾರೆ. ಕೆಲವು ಕಡೆಗೆ ನಿರ್ಣೀತಯೇ ಅಂತ ಪಾಠ ಇದೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ನಿರ್ಣೀತಯೇ ಎಂಬುದು ಇಟ್ಕೊಂಡಾಗ ತತ್ರ ನಿರ್ಣಯಾಯ ಭವತಿ ಇತಿ ಸುಗಮಃ. ಅವಾಗ ಅರ್ಥವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ, ನಿರ್ಣೀತಯೇ ಭವತಿ ಅಂತ ಇಟ್ಕೊಂಡು ನಿರ್ಣಯಾಯ ಭವತಿ ಅಂತ ಅರ್ಥ. ನಿರ್ಣಯಕ್ಕಾಗಿ ಈ ಕಥೆ ಇರ್ತದೆ. ಈ ನಿರ್ಣಯಕ್ಕಾಗಿ ಇಡೀ ಕಥೆ ಭಗವಂತ ಸದ್ಗುಣಗಳನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟದ್ದು. ಅದನ್ನು ತಿಳಿಸೋದಕ್ಕಾಗಿಯೇನೆ ನಾಸ್ತಿ ನಾರಾಯಣ ಸಮಂ ಅಂತ ಎರಡು ಕಡೆಗೆ ಆದಿ ಅಂತ್ಯದಲ್ಲಿ ಅದನ್ನ ನಿರ್ಣಯವನ್ನು ಮಾಡುವುದಕ್ಕಾಗಿಯೇನೆ ತಿಳಿಸಿಕೊಟ್ಟದ್ದು ಅಂತ. ಹೀಗೆ ನಿರ್ಣಯಾಯ ಭವತಿ ಅಂತ ಆ ನಿರ್ಣೀತಯೇ ಅಂತ ಇಟ್ಕೊಂಡಾಗ ಅರ್ಥವನ್ನು ಮಾಡಿಕೊಳ್ಳಬೇಕು. ಅರ್ಥ ವ್ಯತ್ಯಾಸ ಆಗೋದಿಲ್ಲ, ಸ್ವಲ್ಪ ರೀತಿ ವ್ಯತ್ಯಾಸ ಅಷ್ಟೇ. ನಿರ್ಣೀತಯೇ ಎಂಬುದಕ್ಕೆ ನಿರ್ಣಯಾಯ ಭವತಿ, ನಿರ್ಣಯ ಮಾಡುವುದಕ್ಕಾಗಿ ಇರ್ತದೆ. ನಿರ್ಣೀಯತೆ ಅಂದ್ರೆ ನಿರ್ಣಯ ಮಾಡಲ್ಪಡುತ್ತದೆ ಅಂತ ಅರ್ಥ. ನಿರ್ಣಯ ಮಾಡುವುದಕ್ಕಾಗಿ ಇರ್ತದೆ, ನಿರ್ಣಯ ಮಾಡಲ್ಪಡುತ್ತದೆ ಅಂತ ಅರ್ಥದ ರೀತಿಯಲ್ಲಿ ವ್ಯತ್ಯಾಸ ಈ ರೀತಿಯಾಗಿ ಗೊತ್ತಾಗ್ತದೆ. ಹೀಗೆ ಶ್ರೀಮದಾಚಾರ್ಯರು ಇದನ್ನ ತಿಳಿಸಿಕೊಟ್ರು. ಇಷ್ಟು ತಿಳಿಸಿ ಮತ್ತೊಂದು ರೀತಿಯಿಂದ ವಿಷ್ಣು ಸರ್ವೋತ್ತಮತ್ವೇ ಭಾರತ ಮಧ್ಯಗತ ವಾಕ್ಯಂ ಉದಾಹರತಿ. ಒಟ್ಟು ಇಲ್ಲಿವರೆಗೆ 68ನೇ ಶ್ಲೋಕದವರೆಗೆ ಏನ್ ತಿಳಿಸಿಕೊಟ್ರು, ಭಗವಂತನ ಸರ್ವೋತ್ತಮತ್ವವನ್ನೇ ಈ ಗ್ರಂಥ ಪ್ರತಿಪಾದನೆ ಮಾಡ್ತಾ ಇದ್ದದ್ದು. ಮಹಾಭಾರತ ಗ್ರಂಥ ಮುಖ್ಯವಾಗಿ ಹರಿಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದದ್ದು ಅಂತ ಮಹಾಭಾರತ ವಾಕ್ಯಗಳಿಂದಲೇನೆ ಅದನ್ನ ತಿಳಿಸಿಕೊಟ್ರು, ನಿರ್ಣಯ ಮಾಡಿ ತಿಳಿಸಿಕೊಟ್ರು. ನೋಡಿ, ಯಾವುದರಿಂದ ತಿಳಿಸಿಕೊಟ್ರು? ಆದಿ ಅಂತ್ಯದಲ್ಲಿ ಇರುವಂತಹ ಶ್ಲೋಕವನ್ನ ಕೊಟ್ಟು ಇದರಿಂದ ಗೊತ್ತಾಗ್ತದೆ ಹರಿಸರ್ವೋತ್ತಮತ್ವವನ್ನೇ ಗ್ರಂಥ ಪ್ರತಿಪಾದನೆ ಮಾಡ್ತಾ ಇದ್ದದ್ದು ಅಂತ. ಇದು ಒಂದು ಮುಗೀತು. ಈಗ ಕೊಡ್ತಾ ಇದ್ದದ್ದು ಮಹಾಭಾರತ ಇಲ್ಲ, ಆದಿ ಅಂತ್ಯದಲ್ಲಿ ಏನೋ ಬಂದಿರಬಹುದು, ಮಧ್ಯದಲ್ಲಿ ಬೇರೆ ಇರಬಹುದಲ್ರಿ ವಿಷಯ. ಕೊನೆಗೆ ಪ್ರಾರಂಭದಲ್ಲಿ ಮಾತ್ರ ಹರಿಸರ್ವೋತ್ತಮ ಅಂತ ಹೇಳುವಂತೆ ವಿಷಯಗಳನ್ನ ಆ ಗ್ರಂಥದಲ್ಲಿ ಹೇಳಿರಬಹುದು. ಮಧ್ಯದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಹೇಳಿರಬಹುದಲ್ಲ, ಬೇರೆ ಬೇರೆಯವರು ಸರ್ವೋತ್ತಮತ್ವವನ್ನು ಹೇಳಿರಬಹುದಲ್ಲ ಅಂತ ಅನ್ನೋ ಪ್ರಶ್ನೆ ಬರ್ತದೆ. ಅಂದ್ರೆ ಸರ್ವಥಾ ಇಲ್ಲ, ಮಧ್ಯದಲ್ಲಿಯೂ ಕೂಡ ಹರಿಸರ್ವೋತ್ತಮತ್ವವನ್ನೇ ಈ ಗ್ರಂಥ ಪ್ರತಿಪಾದನೆ ಮಾಡಿದೆ ಅಂತ ಅದನ್ನೂ ಒಂದು ಶ್ಲೋಕವನ್ನ ಪ್ರಮಾಣವನ್ನ ಕೊಡ್ತಾರೆ ಶ್ರೀಮದಾಚಾರ್ಯರು. ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಇದಕ್ಕೆ ಅವತಾರಿಕೆ ಕೊಟ್ಟದ್ದು ವಿಷ್ಣು ಸರ್ವೋತ್ತಮತ್ವೇ ಭಾರತ ಮಧ್ಯಗತ ವಾಕ್ಯಂ ಉದಾಹರತಿ. ಶ್ರೀಮದಾಚಾರ್ಯರು ವಿಷ್ಣು ಸರ್ವೋತ್ತಮತ್ವದ ವಿಷಯದೊಳಗೆ ಮಹಾಭಾರತದ ಮಧ್ಯದಲ್ಲಿರುವಂತಹ ಶ್ಲೋಕವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. 69ನೇ ಶ್ಲೋಕ ಇದು ಮಹಾಭಾರತದ ಮಧ್ಯದಲ್ಲಿರುವಂತಹ ಶ್ಲೋಕ. 69ನೇ ಶ್ಲೋಕ. ಸತ್ಯಂ ಸತ್ಯಂ ಪುನಃ ಸತ್ಯಂ, ಸತ್ಯಂ ಸತ್ಯಂ ಪುನಃ ಸತ್ಯಂ, ಉದ್ಧೃತ್ಯ ಭುಜಮುಚ್ಯತೆ, ಉದ್ಧೃತ್ಯ ಭುಜಮುಚ್ಯತೆ, ವೇದಶಾಸ್ತ್ರಾತ್ ಪರಂ ನಾಸ್ತಿ, ವೇದಶಾಸ್ತ್ರಾತ್ ಪರಂ ನಾಸ್ತಿ, ನ ದೈವಂ ಕೇಶವಾತ್ ಪರಂ, ನ ದೈವಂ ಕೇಶವಾತ್ ಪರಂ, ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ, ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ ಎಂಬುದಾಗಿ 69ನೆಯ ಶ್ಲೋಕ ಪದವಿಭಾಗ.
ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಂ ಉಚ್ಯತೆ ವೇದಶಾಸ್ತ್ರಾತ್ ಪರಂ ನ ಅಸ್ತಿ ನ ದೈವಂ ಕೇಶವಾತ್ ಪರಂ ಎಂಬುದಾಗಿ ಪದವಿಭಾಗ. ಇದು ಮಧ್ಯದಲ್ಲಿರುವಂತಹ ವಾಕ್ಯ. ಸತ್ ಹೇಳ್ತಾ ಇದ್ದಾರೆ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಹೇಳಿದ್ದು, ವೇದವ್ಯಾಸ ದೇವರು ಗ್ರಂಥದಲ್ಲಿ ಬರೆದಂತಹ ಶ್ಲೋಕ. ಸತ್ಯಂ ಸತ್ಯಂ ಪುನಃ ಸತ್ಯಂ, ಸತ್ಯವಾಗಿಯೂ ನೋಡಿ ಸತ್ಯ ಮೂರು ಬಾರಿ ಇದೆ. ಸತ್ಯಂ ಸತ್ಯಂ, ಸತ್ಯವಾಗಿಯೂ ಸತ್ಯವಾಗಿಯೂ, ಪುನಃ ಸತ್ಯಂ ಮತ್ತೆ ಸತ್ಯವಾಗಿಯೂ ಹೇಳ್ತೇನೆ. ಹೇಗೆ ಹೇಳ್ತೇನೆ ಅಂದ್ರೆ ಭುಜಂ ಉದ್ಧೃತ್ಯ, ನನ್ನ ಎರಡೂ ಕೈಗಳನ್ನ ಎತ್ತಿ ಸತ್ಯವಾಗಿಯೂ 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 ಹೇಳ್ತೇನೆ ಅಂತ ಮಹಾಭಾರತದ ಗ್ರಂಥದಲ್ಲಿ ವೇದವ್ಯಾಸ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ನೋಡ್ರಿ, ಭುಜಮುದ್ಧೃತ್ಯ ಎರಡು ಕೈಗಳನ್ನ ಎತ್ತಿ ಸತ್ಯಂ ಸತ್ಯಂ ಪುನಃ ಸತ್ಯಂ ಮುಚ್ಯತೆ, ಸತ್ಯವಾಗಿಯೂ ಸತ್ಯವಾಗಿಯೂ ಮತ್ತೆ ಹೇಳ್ತೇನೆ, ಸತ್ಯವಾಗಿಯೂ ಕೂಡ ಹೇಳ್ತೇನೆ. ನೋಡಿ, ಈ ಬಾರಿ ಈ ತರಹ ಕೈಗಳನ್ನ ಎತ್ತಿ 3 ಬಾರಿ ಸತ್ಯಂ 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 ಅಂತ ಹೀಗೆ ಹೇಳಿದ್ರಿಂದ ಎದಕ್ಕೆ ಈ ರೀತಿಯಾಗಿ ಹೇಳಿದ್ದು ಅಂತ ಟಿಪ್ಪಣಿಕಾರ ಹೇಳ್ತಾರೆ. ಶಪಥ ದಾರ್ಢ್ಯಾರ್ಥಂ ತ್ರಿಹಿ ಸತ್ಯಂ ಇತಿ ಭುಜಮುದ್ಧೃತ್ಯ ಇತಿ ಚ ಉಕ್ತಂ. ಅವರು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ, ನಾ ಹೇಳುವಂತಹ ವಿಷಯ ಇದು ಸತ್ಯ, ಇದು ಸುಳ್ಳಲ್ಲ ಅಂತ ಹೇಳುವುದಕ್ಕಾಗಿ 3 ಬಾರಿ ಸತ್ಯ 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 ಅಂತ ಹೇಳಿದ್ದು ವೇದವ್ಯಾಸ ದೇವರು. ಅಷ್ಟೇ ಅಲ್ಲ, ಇನ್ನೂ ಆ ಹೇಳುವಂತಹ ಪ್ರತಿಜ್ಞೆ ಮಾಡುವಂತಹ ವಿಷಯ ಇದಿನ್ನೂ ಗಟ್ಟಿಯಾಗಬೇಕು ಅನ್ನುವ ಸಲುವಾಗಿ ಇನ್ನೊಂದು ಶಬ್ದವನ್ನು ಆಡಿದ್ದು, ಭುಜಮುದ್ಧೃತ್ಯ, ನನ್ನ ಎರಡೂ ಕೈಗಳನ್ನ ಎತ್ತಿ ಸತ್ಯವಾಗಿ ಹೇಳ್ತೇನೆ ಸತ್ಯವಾಗಿ ಹೇಳ್ತೇನೆ ಅಂತ ಹೀಗೆ ಹೇಳಿದ್ದರಿಂದ ಇನ್ನೂ ಮುಂದೆ ಹೇಳುವಂತಹ ವಿಷಯ ಇದು ದೃಢವಾಗ್ತದೆ, ಗಟ್ಟಿ ಆಗ್ತದೆ. ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಹೇಳುವಂತಹ ವಿಷಯದೊಳಗೆ ಯಾವ ಮೋಸ ಇಲ್ಲ, ಯಾವುದೇ ರೀತಿಯಾದಂತಹ ವಂಚನೆ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಅದಕ್ಕಾಗಿ ಶಪಥ ದಾರ್ಢ್ಯಾರ್ಥಂ ತ್ರಿಹಿ ಸತ್ಯಂ ಇತಿ ಭುಜಮುದ್ಧೃತ್ಯ ಚ ಇತಿ ಉಕ್ತಂ. 3 ಬಾರಿ ಸತ್ಯ 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 ಅಂತ ಹೇಳಿದ್ದು ಶಪಥ, ಪ್ರತಿಜ್ಞೆ. ಏನ್ ಹೇಳಲಿಕ್ಕೆ ಹೊರಟಿದ್ದಾರೋ ಮುಂದೆ ಹೇಳುವಂತಹ ವಿಷಯ ಅದನ್ನ ಗಟ್ಟಿ ಮಾಡುವ ಸಲುವಾಗಿ, ಆ ಪ್ರತಿಜ್ಞೆ ಗಟ್ಟಿ ಮಾಡುವ ಸಲುವಾಗಿ 3 ಬಾರಿ ಸತ್ಯ ಶಬ್ದವನ್ನ ಪ್ರಯೋಗ ಮಾಡಿದ್ದು. ಭುಜಮುದ್ಧೃತ್ಯ ಅಂತೂ ಆ ಶಪಥವನ್ನ, ಆ ಪ್ರತಿಜ್ಞೆಯನ್ನ ಗಟ್ಟಿ ಮಾಡುವ ಸಲುವಾಗಿಯೇನೆ ಭುಜಂ ಉದ್ಧೃತ್ಯ ಅಂತ ಹೇಳಿದ್ದು. ನಮ್ಮ ಎರಡೂ ಕೈಗಳನ್ನ ಎತ್ತಿ ಹೇಳ್ತೇನೆ, ಸತ್ಯವಾಗಿ ಹೇಳ್ತೇನೆ. ಕಿಂ ಮುಚ್ಯತೆ ಇತ್ಯತಃ ಉಕ್ತಂ. ಏನ್ ಹೇಳ್ತೀರಿ, ಎರಡೂ ಕೈ ಎತ್ತಿ ಸತ್ಯವಾಗಿ 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 ಹೇಳ್ತೇನೆ ಅಂತ ಹೇಳ್ತಾ ಇದ್ದೀರಿ, ಏನ್ ಹೇಳ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಮುಂದಿನ ಪಾದದಲ್ಲಿ ಹೇಳ್ತಾರೆ, ಮುಂದಿನ 2 ಪಾದಗಳಲ್ಲಿ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ವೇದಶಾಸ್ತ್ರ, ವೇದಶಾಸ್ತ್ರಾತ್ ಎಂಬುದಕ್ಕೆ ವೇದಶಾಸ್ತ್ರದಿಂದ ಅಂತ ಅರ್ಥ. ಏನು ವೇದಶಾಸ್ತ್ರ ಅಂದ್ರೆ ವೇದಾಹ ಋಗಾದ್ಯಾಹ, ವೇದಗಳು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಸಮಸ್ತ ವೇದಗಳು ಅಂತ ಅರ್ಥ. ಇನ್ನು ಶಾಸ್ತ್ರ ಶಬ್ದದಿಂದಾಗಿ ಮೀಮಾಂಸಾ ಶಾಸ್ತ್ರಂ ಅಂತ ಟಿಪ್ಪಣಿಕಾರರು ಬರೀತಾರೆ. ಶಾಸ್ತ್ರ ಅಂದ್ರೆ ಮೀಮಾಂಸಾ ಶಾಸ್ತ್ರ. ಹಾಗಾದ್ರೆ ವೇದಗಳು ಮೀಮಾಂಸಾ ಶಾಸ್ತ್ರ. ಇಲ್ಲಿ ಹಾಗಾದ್ರೆ ದ್ವಿವಚನ ಬರಬೇಕಾಗಿತ್ತು. ಇಲ್ಲಿ ವೇದ ಶಾಸ್ತ್ರಾತ್ ಅಂತ ಏಕವಚನ ಇದೆ, ಪಂಚಮಿ ವಿಭಕ್ತಿ ಏಕವಚನ ಇದೆ. ದ್ವಿವಚನ ಬರಬೇಕಾಗಿತ್ತು, ಏಕವಚನ ಹೇಗೆ ಬಂತು ಅಂದ್ರೆ ತತಃ ದ್ವಂದ್ವೈಕವದ್ಭಾವ, ದ್ವಂದ್ವ ಸಮಾಸ ಮಾಡಿ ಏಕವದ್ಭಾವ ಅಂದ್ರೆ ಆ ಏಕವದ್ಭಾವ ಏಕವಚನ ಬರುವಂತೆ ಆ ರೀತಿ ಸಮಾಸವನ್ನ ಮಾಡಿದ್ದಕ್ಕೆ ವೇದ ಶಾಸ್ತ್ರಾತ್ ಅಂತ ಏಕವಚನ ಬಂದದ್ದು. ಹೀಗಾಗಿ ಅರ್ಥವನ್ನು ತಿಳಿದುಕೊಳ್ಳಬೇಕಾದದ್ದು ವೇದ ಮತ್ತು ಶಾಸ್ತ್ರ ಅಂದ್ರೆ ಮೀಮಾಂಸಾ ಶಾಸ್ತ್ರ ಅಂತ ಅರ್ಥ. ಇವುಗಳಿಗಿಂತ ಪರಂ ನಾಸ್ತಿ, ವೇದ ರೂಪಂ ಶಾಸ್ತ್ರಂ ಚ ಪ್ರತಿಪಾದಕೇಶು ವೇದಶಾಸ್ತ್ರಾತ್ ಪರಂ ನಾಸ್ತಿ. ಇದು ಪ್ರತಿಪಾದಕವಾದಂತಹ ಗ್ರಂಥಗಳು ವೇದಗಳು, ಮೀಮಾಂಸಾ ಶಾಸ್ತ್ರ, ಅನೇಕ ಪ್ರತಿಪಾದಕ ಗ್ರಂಥಗಳಿವೆ. ಆ ಎಲ್ಲ ಪ್ರತಿಪಾದಕ ಗ್ರಂಥಗಳಲ್ಲಿ
ಇದಕ್ಕಿಂತ ವೇದಗಿಂತಲೂ ಮತ್ತು ಮೀಮಾಂಸಾ ಶಾಸ್ತ್ರಕ್ಕಿಂತಲೂ ಕೂಡ ಪ್ರತಿಪಾದಕವಾದಂತಹ ಮತ್ತೊಂದು ಶಾಸ್ತ್ರ, ಉತ್ತಮವಾದಂತಹ ಶಾಸ್ತ್ರ ಇಲ್ಲ. ಇದೇ ಉತ್ತಮವಾದಂತಹ ಗ್ರಂಥ, ವೇದಗಳು ಮತ್ತು ಶಾಸ್ತ್ರ, ಮೀಮಾಂಸಾ ಶಾಸ್ತ್ರ ಇವೇ ಉತ್ತಮವಾದವುಗಳು. ಇದಕ್ಕಿಂತಲೂ ಕೂಡ ಉತ್ತಮವಾದಂತಹದ್ದು ಬೇರೊಂದು ಇಲ್ಲ ಅಂತ ಇದನ್ನೇ ಸತ್ಯವಾಗಿ ಹೇಳ್ತೇನೆ ಅಂತ ಹೇಳ್ತಾ ಇದ್ದದ್ದು. ಎರಡೂ ಕೈಗಳನ್ನೇ ಎತ್ತಿ ಸತ್ಯವಾಗಿ 3 ಬಾರಿ ಹೇಳಿದ್ರಲ್ಲ, ಸತ್ಯವಾಗಿ ಹೇಳ್ತೇನೆ ಅಂತಂದ್ರೆ ಏನು ಸತ್ಯವಾಗಿ ಅಂದ್ರೆ ಇದೇ ವಿಷಯ. ವೇದ ಮತ್ತು ಶಾಸ್ತ್ರ, ಮೀಮಾಂಸಾ ಶಾಸ್ತ್ರಗಳಿಗಿಂತಲೂ ಕೂಡ ಪ್ರತಿಪಾದಕ ಶಾಸ್ತ್ರಗಳಲ್ಲಿ ಉತ್ತಮವಾದಂತಹ ಬೇರೊಂದು ಶಾಸ್ತ್ರ ಇಲ್ಲ. ಇದೇ ಉತ್ತಮವಾದಂತಹ ಶಾಸ್ತ್ರ ಅಂತ ಒಂದು. ನಾವು ಪ್ರಕೃತಕ್ಕೆ ಬೇಕಾದದ್ದು ಈ ಶ್ಲೋಕ ಉದಾಹರಣೆ ಕೊಟ್ಟಿದ್ದು ಯಾಕೆ ಅಂದ್ರೆ ಮುಂದಿನದು ಬೇಕಾಗಿದ್ದು ನಮಗೆ. ನದೈವಂ ಕೇಶವಾತ್ ಪರಂ ಅದು ಹೇಳಿದೆ ಈ ಶ್ಲೋಕದಲ್ಲಿ. ಕೇಶವಾತ್ ಪರಂ ನ ದೈವಂ ಕೇಶವಾತ್ ಪರಂ ಪ್ರತಿಪಾದ್ಯೇಷು ಕೇಶವಾತ್ ಪರಂ ದೈವಂ ಪ್ರತಿಪಾದ್ಯಂ ನಾಸ್ತಿ. ಎಲ್ಲ ಗ್ರಂಥಗಳಿಂದ, ಎಲ್ಲ ಗ್ರಂಥ, ಪುರಾಣ, ಇತಿಹಾಸ ಎಲ್ಲ ಗ್ರಂಥಗಳಿಂದಲೂ ಕೂಡ ಪ್ರತಿಪಾದ್ಯವಾದಂತಹ ಅಂದ್ರೆ ಅದರಿಂದ ಹೇಳುವಂತಹ ಮುಖ್ಯವಾಗಿ ವಿಷಯ, ಯಾವ ವಿಷಯವನ್ನು ಹೇಳಿಕೊಟ್ಟಿದ್ದಾರೋ ಅಂದ್ರೆ ಪ್ರತಿಪಾದ್ಯ ಅಂತ ಕರೀತೀವಿ. ಆ ಪ್ರತಿಪಾದ್ಯವಾದಂತಹ ವಿಷಯ ಅದು ಕೇಶವ ಭಗವಂತನನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ, ಶ್ರೇಷ್ಠವಾದದ್ದಿಲ್ಲ. ಅಂದ್ರೆ ಯಾವುದು ಪ್ರತಿಪಾದ್ಯವಾಗಿದೆಯೋ ಅದೇ ಶ್ರೇಷ್ಠವಾದದ್ದು. ಶ್ರೇಷ್ಠವಾದಂತಹ ಭಗವಂತನೇ ಪ್ರತಿಪಾದ್ಯ. ನದೈವಂ ಕೇಶವಾತ್ ಪರಂ ಪ್ರತಿಪಾದ್ಯವಾದಂತಹ ಕೇಶವನಿಂದ ಹೊರತು ಮತ್ತೊಂದು ದೇವತೆ ಎಲ್ಲ ಗ್ರಂಥಗಳಿಂದ, ವೇದಗಳಿಂದ, ಮೀಮಾಂಸಾಸ್ತ್ರಗಳಿಂದ, ಎಲ್ಲ ಪುರಾಣ ಇತಿಹಾಸ ಗ್ರಂಥಗಳಿಂದಲೂ ಕೂಡ ಪ್ರತಿಪಾದ್ಯವಾದಂತಹ, ಮುಖ್ಯ ಪ್ರತಿಪಾದ್ಯವಾದಂತಹ ದೈವ ಅಂದ್ರೆ ಅದು ಭಗವಂತ ವಿಷ್ಣು. ಆ ವಿಷ್ಣುವಿನ ಹೊರತು ಇನ್ಯಾವ ದೇವತೆಗಳು ಕೂಡ ಮುಖ್ಯ ಪ್ರತಿಪಾದ್ಯರಲ್ಲ. ಮುಖ್ಯವಾಗಿ ಪ್ರತಿಪಾದ್ಯ ಭಗವಂತನೇ, ಇವನೇ ಸರ್ವೋತ್ತಮ ಅಂತ ಈ ರೀತಿಯಾಗಿ ಮದೈವಂ ಕೇಶವಾತ್ ಪರಂ, ಕೇಶವನನ್ನ ಹೊರತುಪಡಿಸಿ ಬೇರೊಂದು ದೇವತೆ ಇಲ್ಲ ಅಂದ್ರೆ ಇವನೇ ಎಲ್ಲ ದೇವತೆಗಳಿಗಿಂತಲೂ ಉತ್ತಮ ದೇವರು ಅಂತ ಅರ್ಥ. ಹೀಗಾಗಿ ಸರ್ವೋತ್ತಮ ಅಂತ ಅರ್ಥ. ಹೀಗಾಗಿ ಮಧ್ಯದಲ್ಲಿ, ಮಹಾಭಾರತ ಗ್ರಂಥದ ಮಧ್ಯದಲ್ಲಿಯೂ ಕೂಡ ಈ ರೀತಿಯಾಗಿ ಭಗವಂತನಿಗೆ ಸರ್ವೋತ್ತಮತ್ವವನ್ನ ಸ್ಪಷ್ಟವಾಗಿ ಹೇಳುವಂತಹ ವಚನ ಇದೆ. ಅಂದ ಮೇಲೆ ಆದಿಯಲ್ಲಿಯೂ ಇದೆ ವಚನ ಇದೆ, ಅಂತದಲ್ಲಿಯೂ ಭಗವತ್ ಸರ್ವೋತ್ತಮತ್ವವನ್ನು ಹೇಳುವಂತಹ ವಚನ ಇದೆ, ಮಧ್ಯದಲ್ಲಿಯೂ ಕೂಡ ಭಗವತ್ ಸರ್ವೋತ್ತಮತ್ವವನ್ನು ಹೇಳುವಂತಹ ವಚನವಿದ್ದಾಗ ಹಾಗಾದರೆ ನಾವು ನಿರ್ಣಯವನ್ನು ಮಾಡಿಕೊಳ್ಳಬೇಕಾದದ್ದು ಭಗವಂತನೇ ಸರ್ವೋತ್ತಮ, ಭಗವಂತನಿಗೆ ಸರ್ವೋತ್ತಮತ್ವ ಇದ್ದದ್ದು. ಹೀಗಾಗಿ ಹರಿ ಸರ್ವೋತ್ತಮತ್ವವನ್ನೇ ಈ ಎಲ್ಲ ವೇದಶಾಸ್ತ್ರಗಳು ಕೂಡ, ಮಹಾಭಾರತ ಗ್ರಂಥವೂ ಕೂಡ ಪ್ರತಿಪಾದನೆಯನ್ನ ಮಾಡ್ತಾ ಇದೆ. ಹಾಗಾದರೆ ಇದನ್ನೇ ವೇದವ್ಯಾಸ ದೇವರು ತಾವು ಏನು ಈಶಂ ಅಂತ ಹೇಳಿದ್ದಾರೋ ಅದಕ್ಕೆ ಸರ್ವೋತ್ತಮ, ಒಡೆಯ ಅಂತ ಅರ್ಥ ಭಗವಂತ. ಇದಕ್ಕೆ ನಿರ್ಣಾಯಕ ಅಂತಂದ್ರೆ ಮಹಾಭಾರತದ ವಾಕ್ಯಗಳೇ ನಿರ್ಣಾಯಕ ಅಂತ, ಮಹಾಭಾರತ ವಾಕ್ಯಗಳಿಂದಲೇನೆ ಅದಕ್ಕೆ ಹೀಗೆ ಅರ್ಥವನ್ನು ಮಾಡಬೇಕು ಭಗವಂತ ಈಶ ಯಾಕೆ ಅಂತನ್ಲಿಕ್ಕೆ ಮಹಾಭಾರತ ವಾಕ್ಯಗಳಿಂದಲೇನೆ ನಿರ್ಣಯವನ್ನ ಮಾಡಿ ತೋರಿಸಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ಭಗವತ್ ಸರ್ವೋತ್ತಮತ್ವದ ವಿಷಯದೊಳಗೆ ಮಹಾಭಾರತದ ಇನ್ನೂ ಅನೇಕ ವಾಕ್ಯಗಳನ್ನ ಉದಾಹರಣೆ ಮಾಡ್ತಾ ಇದ್ದಾನೆ. ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.